ಚುನಾವಣೆ ತಯಾರಿ ಚುನಾವಣೆ ನಾನು 5 ವರ್ಷಲೂ ಮಾಡ್ತೀನಿ. 3 ತಿಂಗಳಿಗೆ ಏನು ಮಾಡಲ್ಲ. ನಾನು 5 ವರ್ಷಲೂ 24 ಗಂಟೆ ನಾನು ಚುನಾವಣೆ ದೃಷ್ಟಿಯಿಂದಲೂ ಮಾಡ್ತೀನಿ, ಜನಗಳ ದೃಷ್ಟಿಯಿಂದಲೂ ಮಾಡ್ತೀನಿ, ಸಾರ್ವಜನಿಕವಾಗಿ ಮಾಡ್ತೀನಿ. ನನ್ನ ಡ್ಯೂಟಿನೇ ಅದು. ನಮಗೊಂದು ವೃತ್ತಿ ಕೊಟ್ಟಾರೆ ಜನ. ಈಗ ಗೌರ್ಮೆಂಟ್ ಎಂಪ್ಲಾಯ್ ಅನ್ನೋ ರೀತಿಯಲ್ಲಿ ನೇಮಿಸ್ಯಾರೆ. ನಮಗೂ ಸಂಬಳ ಕೊಡ್ತಾರಲ್ಲ, ನಾವು ಡ್ಯೂಟಿ ಮಾಡಬೇಕಲ್ಲ. ಈ ಸಂಬಳ ತಗೊಂಡು ಡ್ಯೂಟಿ ಮಾಡಿದ್ರೆ ಕೇಳ್ತಾರೆ ಜನ. ಸಂಬಳ ಕೊಡ್ತಾರೆ, ತಿಂಗಳಿಗೆ 75,000 ರೂಪಾಯಿ ಸಂಬಳ ಬರುತ್ತೆ ನಮಗೆ. ನಾವು ಡ್ಯೂಟಿ ಮಾಡಲೇಬೇಕು. ಆ ಕೆಲಸ ಮಾಡ್ತಾರೆ. ಪ್ರಿಪ್ರೇಷನ್ ಚೆನ್ನಾಗಿ ಆಗುತ್ತೆ. ಪ್ರಿಪ್ರೇಷನ್ ಬಗ್ಗೆ ಏನು ತೊಂದರೆ ಇಲ್ಲ. ಪ್ರಿಪ್ರೇಷನ್ ನಡೀತಾ ಇದೆ. ಮೌನ ಆಗೋ ಕಾಲ ಬಂದ ಮೌನ ಆಗಬೇಕು, ಎದ್ದೇಳೋ ಕಾಲ ಬಂದಾಗ ಎದ್ದೇಳಬೇಕು. ಈಗ ಮೌನ ಯಾವಾಗ ಬರುತ್ತೆ ನೋಡೋಣ, ಕಾದು ನೋಡೋಣ. ನನ್ನ ಜನ ನನ್ನ ಅರಸೀಕೆರೆ ತಾಲೂಕಿನ ಜನನ ನೀವು ಎಷ್ಟೇ ಹೇಳಿದ್ರು ನಾನು ಹೇಳಿರೋದು ಇಷ್ಟೇ. ಒಂದು ಸಭೆ ಕರಿತೀನಿ, ಸಮಗ್ರವಾದ ಸಭೆ ಕರಿತೀನಿ. ಆ ಸಭೆಯಲ್ಲಿ ನಮ್ಮ ಜನ ಏನಂತ ಹೇಳ್ತಾರೆ ಅದು ಕೇಳ್ತೀನಿ ಅಂತ ಹೇಳಿದ್ದೀನಿ ನಾನು. ಕರಿತೀವಿ, ಸದ್ಯದಲ್ಲೇ ಕರೆದು ಸಿಚುಯೇಷನ್ ಎಲ್ಲ ಸಿಚುಯೇಷನ್ನು ಅದನ್ನು ಸಂಧಿ ಬಾಯ್ಬಿಡಿಸ್ಬಾರ್ದು. ಸಿಚುಯೇಷನ್ ಬಂದಿದೆ, ಸಿಚುಯೇಷನ್ ಅಂತೆ ಸಭೆ ಕರೆದು ತೀರ್ಮಾನ ತಗೋತೀನಿ ಅಂತ ಹೇಳಿದ್ದೀನಿ. ಸಭೆ ಕರೆದೇ ತೀರ್ಮಾನ ತಗೋತೀನಿ. ಇಲ್ಲ ಅರಸೀಕೆರೆಯಲ್ಲಿ ಕುಂಕುಮ ಬಾಗಣ ಸ್ಟಾರ್ಟ್ ಮಾಡಿರೋ ಒಂದು ಕಾರ್ಯಕ್ರಮ ವಿರೋಧಿ ಪಕ್ಷದವ್ರು ಮಾಡಿದ ಮೇಲೆ ನಾವು ಮಾಡಲೇಬೇಕಲ್ಲ. ಅವರು ಅಂತ ಮಾಡ್ತಾರೆ, ನಾವು ಅಂತ ಮಾಡ್ತಾ ಇದೀವಿ ಅಷ್ಟೇ. ನಾನೇನು ಮಾಡ್ತಾ ಇಲ್ಲ, ನಮ್ಮ ಬೆಂಬಲಿಗರು ನಮ್ಮ ಅಭಿಮಾನಿಗಳು ಸೇರಿ ಮಾಡ್ತಾ ಇದ್ದಾರೆ. ಇಲ್ಲ, ನಾನು ಅದು ಯಾವುದಕ್ಕೂ ಪ್ರತಿಕ್ರಿಯೆ ಕೊಡಲ್ಲ. ನಾನು ಯಾವ್ದೇ ಪ್ರತಿಕ್ರಿಯೆಗೆ ನಾನು ಅವಕಾಶ ಇಲ್ಲ. ನಂದು ಒಂದೇ ನಿರ್ಧಾರ, ಒಂದೇ ಮಾತು. ನನ್ನ ಕ್ಷೇತ್ರದ ಜನತೆಯ ಸಮಗ್ರ ಒಂದು ಇದನ್ನು ಕರಿತೀನಿ. ಅವ್ರ ಅಭಿಪ್ರಾಯ ಏನಿರುತ್ತೆ ಅರ್ಧ. ನನಗೆ ಯಾರು ಏನು ಹೇಳ್ಯಾರೋ ನನಗೆ ಗೊತ್ತಿಲ್ಲ. ನಾನು ಅದು ಯಾವುದಕ್ಕೂ ಪ್ರತಿಕ್ರಿಯೆ ಕೊಡಲ್ಲ. ನನಗೆ ಯಾರು ಎದುರಾಳಿ ಇಲ್ಲ. ನನಗೆ ಎದುರಾಳಿ ಯಾರು ಅಂತ ಅನ್ನೋದು ಚುನಾವಣಾ ಕಣದಲ್ಲಿ ಅಪ್ಲಿಕೇಶನ್ ಬಿದ್ದ ಮೇಲೆ ಗೊತ್ತಾಗುತ್ತೆ. ಈಗ ಇಲ್ಲ, ನಾನು ಈಗೇನೂ ಪ್ರತಿಕ್ರಿಯಿಸಲ್ಲ. ಯಾವಾಗ ನನ್ನ ಜನ ಕರೀರಿ ಅಂತಾರ ಕರಿತೀನಿ. ಇಲ್ಲ ಹೇಳಿ ನಾನು ಕರಿತೀನಿ ಸಭೆ ಅಂತ ಹೇಳಿದ್ದೀನಿ. ಸಭೆ ಕರಿತೀನಿ. ಅದಕ್ಕೆ ಇಂಥ ದಿವಸ ನಿಗದಿವಾಗಿಲ್ಲ. ನಾನು ಯಾರದಕ್ಕೂ ಯಾವ ಅಧ್ಯಕ್ಷನಿಗೂ ಪ್ರತಿಕ್ರಿಯೆ ಕೊಡಲ್ಲ. ನನಗೇನು ಯಾರದಕ್ಕೂ ಪ್ರತಿಕ್ರಿಯೆ ಕೊಡಲ್ಲ. ನನ್ನ ನಿರ್ಧಾರನ ನನ್ನ ಕ್ಷೇತ್ರ ಜನ ಯಾರ ಹತ್ರಲ್ಲೂ ಮಾಡಿಸಿಲ್ಲ, ಏನೂ ಇಲ್ಲ. ನನಗೆ ಟೈಮಿಂಗ್ಸ್ ನಾನು ಜನ ಹೇಳ್ಬೇಕು. ನಾನು ಜನ ಹೇಳಿದ ದಿವಸ ಇಲ್ಲ, ನನ್ನ ಜನ ಹೇಳಿದ ದಿವಸ ಕರಿತೀನಿ.